ನೆರೆಯ ರಾಜ್ಯ ಮಹಾರಾಷ್ಟ್ರದ ಪುಣೆಯಲ್ಲಿ ದುರಂತವೊಂದು ನಡೆದಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಸೇತುವೆ ಕುಸಿತವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ 6 ಪ್ರವಾಸಿಗರು ದುರ್ಮರಣಕ್ಕೀಡಾಗಿದ್ದಾರೆ. 5ರನ್ನ ರೆಸ್ಕ್ಯೂ ಮಾಡಲಾಗಿದೆ. 15ಕ್ಕೂ ಹೆಚ್ಚು ಪ್ರವಾಸಿಗರು ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಪೊಲೀಸರು ಸ್ಥಳೀಯರಿಂದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇಂದ್ರಯಾಣಿ ಸೇತುವೆ ಕುಸಿತವಾಗಿದ್ದರಿಂದ ಈ ದುರಂತ ಆಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಸೇತುವೆ ಕುಸಿತವಾಗಿ ಪ್ರವಾಸಕ್ಕೆ ಬಂದಂತಹ 6 ಪ್ರವಾಸಿಗರು ದುರ್ಮರಣಕ್ಕೀಡಾಗಿದ್ದು 5ರನ್ನ ರಕ್ಷಿಸುವಂತಹ ಕೆಲಸ ಆಗಿದೆ. 15ಕ್ಕೂ ಹೆಚ್ಚು ಪ್ರವಾಸಿಗರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಅನುಮಾನ ಶಂಕೆ ವ್ಯಕ್ತವಾಗ್ತಾ ಇದೆ. ತತ್ಕ್ಷಣಕ್ಕೆ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳೀಯರು ಕೂಡ ಈ ರಕ್ಷಣೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಸೇತುವೆ ಕುಸಿತ, 6 ಜನ ಪ್ರವಾಸಿಗರ ದುರ್ಮರಣ, 5ರನ್ನ ರಕ್ಷಿಸುವಂತಹ ಕೆಲಸ ಆಗಿದೆ. ಇವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಪ್ರವಾಸಕ್ಕೆ ಅಂಥೇಳಿ ಬಂದಿದ್ರು. ಈ ಸಂದರ್ಭದಲ್ಲಿಯೇ ಸೇತುವೆ ಕುಸಿತ ಆಗಿಬಿಟ್ಟಿದೆ. ಮಹಾರಾಷ್ಟ್ರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ಇದು ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ಸೇತುವೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಸೇತುವೆಯ ಮೇಲೆ ಪ್ರವಾಸಿಗರಿದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸೇತುವೆ ಕುಸಿದು ಬಿದ್ದಿದೆ. ಸೇತುವೆಯ ಮೇಲಿದ್ದಂತಹ 6 ಜನ ಪ್ರವಾಸಿಗರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹಗಳನ್ನು ಹೊರತರುವಂತಹ ಕೆಲಸ ಆಗಿದೆ. ಇನ್ನೂ 5ರನ್ನ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದವರನ್ನು ಸ್ಥಳೀಯರೇ ರಕ್ಷಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ 15 ಜನ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ಇದೆ. ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಸೇತುವೆ ಕುಸಿತದ ಪ್ರಕರಣ, 6 ಪ್ರವಾಸಿಗರು ದುರ್ಮರಣಕ್ಕೀಡಾಗಿದ್ದಾರೆ. ಈ ಘಟನೆಯಲ್ಲಿ 5ರನ್ನ ರೆಸ್ಕ್ಯೂ ಮಾಡಲಾಗಿದೆ. 15ಕ್ಕೂ ಹೆಚ್ಚು ಪ್ರವಾಸಿಗರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಬಂದಿದ್ದಾರೆ, ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಸ್ಥಳೀಯರು ಕೂಡ ಸಹಕಾರವನ್ನು ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರವಾಸಿಗರ ಭಾರವನ್ನು ತಡೆಯೋದಕ್ಕಾಗದೇನೆ ಈ ಸೇತುವೆ ಕುಸಿದಿದೆ ಅನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹದ್ದು. ಆ ಸೇತುವೆಯ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ನಡುಭಾಗದಲ್ಲಿ ಕುಸಿತವಾಗಿದೆ. ಆಳವಾದಂತಹ ನೀರಿನಲ್ಲಿ 15ಕ್ಕೂ ಹೆಚ್ಚು ಜನ ಕೊಚ್ಕೊಂಡು ಹೋಗಿದ್ದಾರೆ. 5ರನ್ನ ರಕ್ಷಿಸುವಂತಹ ಕೆಲಸ ಆಗಿದೆ. ಇದೇ ಸೇತುವೆ ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ಸೇತುವೆ. ಇದು ಮೇಲೆ ಸೇತುವೆ, ಕೆಳಗೆ ರಭಸವಾಗಿ ಹರಿತಾ ಇರುವಂತಹ ನೀರು. ಸೇತುವೆಯ ಮೇಲೆ ಅಪಾರ ಪ್ರಮಾಣದಲ್ಲಿ ಪ್ರವಾಸಿಗರಿದ್ರು ಅನ್ನುವಂತಹ ಮಾಹಿತಿ. ಆ ಸೇತುವೆಯನ್ನು ನೋಡ್ತಾ ಇದ್ರೆ ತುಂಬ ಹಳೆಯ ಸೇತುವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಸೇತುವೆಯ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಜನ ನಿಂತಿದ್ರಿಂದ ಈ ದುರಂತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 6 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. 5ರನ್ನ ಕೊಚ್ಚಿ ಹೋಗ್ತಾ ಇರೋರನ್ನು ಸ್ಥಳೀಯರು ರಕ್ಷಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 15 ಜನ ಕಣ್ಮರೆಯಾಗಿದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಸ್ಥಳೀಯರು ಸಹಕಾರ ಕೂಡ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ ಶಬೀರ್ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಯಾವುದಿದು ಜಾಗ, ಯಾಕಾಗಿ ಇದ್ದಕ್ಕಿದ್ದ ಹಾಗೆ ಸೇತುವೆ ಕುಸಿದಿರೋದು, ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಅಂತ? ಇಂದ್ರಾಯಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಬ್ರಿಡ್ಜ್ ಇದು. ಕೆಳಗಡೆ ಸಿಮೆಂಟ್ ಗೋಡೆಗಳಿಂದ ನಿರ್ಮಾಣ ಮಾಡಿ ಅದರ ಮೇಲೆ ಕಬ್ಬಿಣದ ಸರಳುಗಳಿಂದ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ನೀರಿನ ಒತ್ತಡ ಏಕಾಏಕಿ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಬ್ರಿಡ್ಜ್ ಏನು ಕುಸಿದು ಬಿದ್ದಿದೆ ಅನ್ನುವಂತ ಮಾಹಿತಿಗಳಿಗೆ ಪ್ರಾಥಮಿಕವಾಗಿ ಸಿಗ್ತಾ ಇದಾವೆ. ಈ ಒಂದು ಘಟನೆ ನಡಿಬೇಕಾದಂತ ಸಂದರ್ಭದಲ್ಲಿ ಬ್ರಿಡ್ಜ್ ನ ಮೇಲೆ ಸರಿಸುಮಾರು 30 ಜನರು ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇದರಲ್ಲಿ 15ರಿಂದ 20 ಜನ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಇನ್ನು 5 ಜನನ ರಕ್ಷಣೆ ಮಾಡಲಾಗಿರುವಂತದ್ದು. ಇನ್ನು 5 ಜನ ಮೃತಪಟ್ಟಿರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಸ್ಥಳೀಯರ ಸಹಕಾರದಿಂದ ಈಗ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಇನ್ನೂ ಕೂಡ 15ರಿಂದ 20 ಜನ ಏನು ನಾಪತ್ತೆಯಾಗಿದ್ದಾರೆ, ಅವರ ಹುಡುಕಾಟವು ಕೂಡ ನಡೀತಾ ಇರುವಂತದ್ದು. ಇವರೆಲ್ಲರೂ ಕೂಡ ಸಂತ ತುಕಾರಾಮ್ಗೆ ಸಂಬಂಧಿಸಿದಂತ ಒಂದು ಪವಿತ್ರ ಯಾತ್ರೆಗೆ ಭೇಟಿಯನ್ನ ಕೊಡುವಂತ ದೃಷ್ಟಿಯಿಂದ ಈ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಪ್ರೇಮ್, ಶಬೀರ್, ಆ ಸೇತುವೆಯನ್ನು ನೋಡ್ತಾ ಇದ್ರೆ ತುಂಬಾ ಹಳೇದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪೊಲೀಸರ ಭದ್ರತೆ ಆಗಲಿ ಅಥವಾ ಸಿಬ್ಬಂದಿಗಳನ್ನ ಜನರನ್ನ ಹ್ಯಾಂಡ್ಲ್ ಮಾಡೋದಕ್ಕಂತಲೇ ಏನು ನಿಲ್ಲಿಸಿರೋ ಸಾಧ್ಯತೆಗಳು ತುಂಬಾ ಕಡಿಮೆ ಕೂಡ ಅನಿಸ್ತಿದೆ. ಹೌದು, ಇದೊಂದು ಧಾರ್ಮಿಕ ಕ್ಷೇತ್ರ ಆಗಿರುವಂತದ್ದು. ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಕೂಡ ಇರಲಿಲ್ಲ. ಮತ್ತೆ ಇದು ಪಾದಾಚಾರಿ ಸೇತುವೆ ಆಗಿರುವಂತದ್ದು, ಬಹಳ ದೊಡ್ಡ ಬ್ರಿಡ್ಜ್ ಕೂಡ ಆಗಿರ್ಲಿಲ್ಲ. ಹೀಗಾಗಿ ದೊಡ್ಡ ಪ್ರಮಾಣದ ಭದ್ರತೆ ಕೂಡ ಇರಲಿಲ್ಲ. ಹೀಗಾಗಿ ಬ್ರಿಡ್ಜ್ ಏಕಾಏಕಿ ಕುಸಿದಿರುವಂತ ಹಿನ್ನೆಲೆಯಲ್ಲಿ
ಜನರು ಆ ನೀರಿನ ಹರಿವಿನ ಜೊತೆಗೆ ಕುಸಿದು ಏನು ಕೊಚ್ಕೊಂಡು ಹೋಗಿರುವಂತದ್ದು. ನೋಡಿ, ಕಳೆದ 2-3 ದಿನಗಳಿಂದ ಮಳೆ ಕೂಡ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಸುತ್ತಮುತ್ತ ಈ ಒಂದು ಪ್ರದೇಶದಲ್ಲೂ ಕೂಡ ನೀರಿನ ಹರಿವು ಹೆಚ್ಚಾಗಿತ್ತು. ನದಿಯ ಸೇತುವೆ ಕುಸಿದು ಬೀಳ್ತಾ ಇದ್ದಂತೆ ನದಿಯಲ್ಲಿ ಬಿದ್ದಂತ ಜನರು ನೀರಿನ ರಭಸದ ಜೊತೆಗೆ ಕೊಚ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಮುಂದಿನ ಹಂತದಲ್ಲಿರುವಂತಹ ಪ್ರದೇಶಗಳಲ್ಲಿ ಕೂಡ ಅವರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಪ್ರೇಮ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಂತಹ ದುರಂತ ಇದು. ಈ ದುರಂತದಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. ಸೇತುವೆ ಕುಸಿದು ಬಿದ್ದು 6 ಜನ ಪ್ರವಾಸಿಗರು ದುರ್ಮರಣಕ್ಕೀಡಾಗಿದ್ದಾರೆ. 10ರಿಂದ 15 ಜನ ಈಗ ನಾಪತ್ತೆಯಾಗಿರುವಂಥದ್ದು. ಆ 6 ಜನರನ್ನು ಸ್ಥಳೀಯರೇ ರಕ್ಷಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿದ್ದಾರೆ, ಪೊಲೀಸರು ಬಂದಿದ್ದಾರೆ, ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತುಂಬ ಹಳೆಯ ಸೇತುವೆಯ ಮೇಲೆ 30ಕ್ಕೂ ಹೆಚ್ಚು ಜನ ನಿಂತಿದ್ದರಿಂದ ಈ ದುರಂತ ಆಗಿದೆ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರೋ ವಿಚಾರ.